ಮುಂದುವರೆದ ಭಾಗವಾಗಿ ಚಂದ್ರಶೇಖರ್ ಓರ್ವ ಬ್ಲಾಕ್ ಮೇಲರ್. ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ಚಂದ್ರಶೇಖರ್ ವಿಚಾರವಾಗಿ ಯಾರ್ಯಾರ ಜೊತೆ ಏನೇನ್ ಸಂಬಂಧ ಇಟ್ಕೊಂಡಿದ್ದಾರೆ ಗೊತ್ತಿಲ್ವಾ? ಬೆಂಗಳೂರಿನಲ್ಲಿ ಏನೇನ್ ಲೂಟಿ ಮಾಡಿದ್ದಾರೆ ನನಗೆ ಗೊತ್ತಿದೆ ಎಲ್ಲ. ಕೆಪಿಸಿಸಿ ಕಚೇರಿಯಲ್ಲಿ ಕೂತ್ಕೊಂಡು ಪತ್ರ ಲೀಕ್ ಮಾಡಿದ್ದಾರೆ, ಅಂದ್ರೆ ಕಾಂಗ್ರೆಸ್ ಕಚೇರಿಯಲ್ಲಿ ಕೂತ್ಕೊಂಡು ಈ ಪತ್ರ ಲೀಕ್ ಮಾಡಿದ್ದಾರೆ. ಇವರು ಯಾರ್ಯಾರ್ದು ಸಂಚು ಏನೇನು ಅನ್ನೋದು ನನ್ಗೆ ಗೊತ್ತು, ವಿಚ್ ಡಾಕ್ಯುಮೆಂಟ್ಸ್ ಇದೆ, ಎಲ್ಲಿಡ್ಬೇಕೋ ಅಲ್ಲಿ ಇಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಒಬ್ಬ ಇಂಥ ಈ ರೀತಿಯ ಬ್ಲ್ಯಾಕ್ ಮೇಲರ್ ಬೆಂಗಳೂರು ನಗರ ಸುತ್ತ ಯಾರ ಜೊತೆಯಲ್ಲಿ ಏನೇನು ಸಂಬಂಧ ಇಟ್ಕೊಂಡು ಯಾವ ರೀತಿ ಲೂಟಿ ಮಾಡಿದ್ದಾರೆ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಆಂಧ್ರದ ಮನುಷ್ಯ, ಹಿಮಾಚಲ ಪ್ರದೇಶ ಕೇಡೋರು, ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡಿದೆ, ಯಾವ್ಯಾವುದೋ ಬೇರೆ ಬೇರೆ ರೀತಿಯಲ್ಲಿ ಕೆಲವನ್ನ ಇಟ್ಕೊಂಡು 25 ವರ್ಷದಿಂದ ಇಲ್ಲಿದ್ದಾರೆ. ಯಾಕಿದ್ದಾರೆ ಇಲ್ಲಿ? ಪಾಪ ಅವರಿಗೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿಯ ವೆದರ್ ಸೆಟ್ ಆಗಲ್ವಂತೆ, ಅದಕ್ಕೆ ಇಲ್ಲಿ ಬಂದವ್ರೆ ಯಾರನ್ನು ಹಿಡಿದು, ಹಿಂದೆ ಯಾರನ್ನು ಹಿಡ್ಕೊಂಡು ಬಂದವ್ರೆ, ಅದೆಲ್ಲ ಸೂಕ್ಷ್ಮ ಅಂತ ನೆನ್ನೆ ಅದಕ್ಕೆ ಹೇಳಿದೆ. ಅವೆಲ್ಲ ಚರ್ಚೆ ಮಾಡಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಚರ್ಚೆ ಮಾಡೋದು ಅನವಶ್ಯಕ. ಅವ್ರನ್ನ ಯಾಕೆ ನಾನು ದೊಡ್ಡವ್ರು ಮಾಡಲಿ? ಪಾಪ ಸತ್ಯಮೇವ ಜಯತೆ, ನಾನು ಸತ್ಯಮೇವ ಜಯತೆಗೆ ಹೋರಾಟ ಮಾಡ್ತಿರೋದು, ನಾನು ಹೋರಾಟ ಮಾಡ್ತೀನಿ. ಒಂದ್ ಕಡೆ ಪಕ್ಷದ ವತಿಯಿಂದನೂ ಕೂಡ IPS ಅಧಿಕಾರಿ ಚಂದ್ರಶೇಖರ್ ವಿರುದ್ಧವಾಗಿ ಕಿಡಿಕಾರಲಾಗ್ತಾ ಇದೆ. ಅಂದ್ರೆ JDS ಕಳ್ಳರ ಮನಸ್ಸು ಹುಳ್ಳುಳ್ಳುಗೆ ಅಂತ JDS ಒಂದು ಟ್ವೀಟ್ ಅನ್ನ ಮಾಡಿದೆ. ಆರೋಪ ನಿಜ ಅಲ್ಲದೆ ಹೋದ್ರೆ ಕಾನೂನಿನ ಅಡಿ ಅವ್ರು ಉತ್ತರ ಕೊಡ್ಬೋದಾಗಿತ್ತು. ಕುಮಾರಸ್ವಾಮಿ ಅವ್ರು ಏನು ಆರೋಪ ಮಾಡಿದ್ರು, ಏನೋ ಈ ಮಾನ್ಯತಾ ಟೆಕ್ ಪಾರ್ಕ್ ಮುಂದೆ 32 ಫ್ಲೋರಿಂದು ಅಪಾರ್ಟ್ಮೆಂಟು, 100 ಕೋಟಿ ರೂಪಾಯಿ ಯಾರೋ ಒಬ್ಬ ಖಾಸಗಿ ಚಾನಲ್ ಜೊತೆ ಸೇರಿ ಪೀಕ್ ಇರೋದು, 20 ಕೋಟಿ ರೂಪಾಯಿ ಕೆಳ ಅಧಿಕಾರಿಯಿಂದ ಲಂಚ ಪಡೆಯೋಕೆ ಪ್ರಯತ್ನ, ಇವೆಲ್ಲ ಸುಳ್ಳಾಗಿದ್ದಿದ್ರೆ ನೀವು ಕಾನೂನಿನ ಮುಖೇನವಾಗಿ ಉತ್ತರ ಕೊಡ್ಬೋದಿತ್ತು. ನೀವೊಬ್ಬ IPS ಅಧಿಕಾರಿ ಅನ್ನೋದನ್ನು ಮರೆತು ಹೀಗೆ ಅವಹೇಳನಕಾರಿ ಪದಗಳನ್ನ ಬಳಸಿದ್ದೀರಲ್ಲ, ಇದು ತಪ್ಪು ಅಂತ ಟ್ವೀಟ್ ಮಾಡ್ತಾ ಇದೆ JDS. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಲೋಕಾಯುಕ್ತ ADGP ಅವರು ಬಹಳ ಮತ್ತೇನೋ ಆ ಪತ್ರದಲ್ಲಿ ಯಾವ ರೀತಿಯ ಪತ್ರ ಉಲ್ಲೇಖ ಆಗಿದೆ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಗಮನಕ್ಕೆ ಬಂದಿದೆ. ಬಹುಶಃ ಇದರಿಂದ ಸಾಕಷ್ಟು ಕೈವಾಡಗಳಿದೆ, ಸಾಕಷ್ಟು ಜನ, ನಮಸ್ತೆ ಗೋವಿಂದ್ರ, ಸಾಕಷ್ಟು ಜನ ಪಾಪ ಅವರಿಂದ ಬೆನ್ನಿಂದೆ ನಿಂತು ಈ ರೀತಿ ಪತ್ರ ಬರೀತಕ್ಕಂಥದಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಭಾವನೆ. ಅಧಿಕಾರಿಗಳನ್ನ ಎದುರಿಸುವಂತ IPS ಅಧಿಕಾರಿಯಾಗಿ ಆ ಥರದ ಪದಗಳನ್ನು ಬಳಕೆ ಮಾಡಿರೋದು ಎಷ್ಟು ಸರಿ ಅಂತ ಅಲ್ಲ, ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅಧಿಕಾರಿಗಳು ಸರ್ಕಾರದ ಕೈಗೊಂಬೆ ರೀತಿ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದು ಬಹಳ ದಿನ ನಡೆಯೋದಿಲ್ಲ. ಬಹುಶಃ ಹಿಂದೆಂದೂ ಕೂಡ ಸಾಕಷ್ಟು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿತ್ತು, ಆದರೆ ಈ ರೀತಿಯಾದಂಥ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾವಕ್ಕೂ ಕೂಡ ನಾವೇನು ಭಯಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅವರು ಇಂಥದ್ದು 100 ಲೆಟರ್ ಬರೀರಿ, 100 ಪತ್ರಗಳು ಬರೀಲಿ, ಯಾಕೆಂದರೆ ಅಧಿಕಾರ ಶಾಶ್ವತ ಅಲ್ಲ.